ದೊಡ್ಡವ್ರು ಹೇಳಿಲ್ವಾ, 3 ದಿನದ ಸಂತೆ ನಗು ನಗುತ್ತ ಬಾಳಬೇಕು, ದ್ವೇಷವೆಂಬ ಕಂತೆ ನೀ ಸುಟ್ಟು ಹಾಕಬೇಕು. ಅದು ಏನು ಹಿಂದೆ ಹೇ ಒಳಿತು ಮಾಡು ಮನ್ಸ, ನೀರೋದು 3 ದಿವಸ. ಒಳಿತು ಮಾಡು ಮನ್ಸ, ನೀರೋದು 3 ದಿವಸ. ಯಾವಾಗ ಸಾಹೇಬರು ಬಂದು ಈ ಒಂದು ಮನವಿ ತಗೊಂಡ್ರು ಅಲ್ಲಿ ನಾವು ಗೆದ್ದಿದ್ದೀವಿ. ಮುಂದಿನ ಇಲ್ಲೇನಾದ್ರೂ ಕ್ರಮ ನಡೆದಿಲ್ಲ, ಇವ್ರ ಮಾತುಗೂ ನಮ್ಮ ಅಧಿಕಾರಿಗಳ ಮಾತುಗೂ ಅವರು ತಹಸೀಲ್ದಾರ್ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅವ್ರ ಕ್ರಮ ಕೈಗೊಂಡಿಲ್ಲ ಅಂದ್ರೆ ಅವ್ರ ಮನೆ ಮುಂದೆ ಕೂತ್ಕೊಂಡು ಹೋರಾಟ ಮಾಡಿ. ಇದಕ್ಕೆ ಸಂಬಂಧಪಟ್ಟಂಗೆ ಮಾರ್ತಳ್ಳಿ ಮುನೆಕೊಳ್ಳೋದಕ್ಕೆ ಸಂಬಂಧಪಟ್ಟಂಗೆ ಇನ್ನೊಂದು ತಿಂಗಳಲ್ಲಿ ಏನಾದರೂ ನಮಗೆ ನ್ಯಾಯ ಸಿಗಲಿಲ್ಲ ಅಂದರೆ, ಸರ್ವೆ ಮಾಡಿಸಿಲ್ಲ ಅಂದರೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಮನೆ ಮುಂದೆ ಹೋರಾಟಕ್ಕೆ ಎಲ್ಲರೂ ಸಜ್ಜಾಗ್ರಿ ಅಂತ ಹೇಳ್ತಾ, ಎಲ್ಲರಿಗೂ ಊಟದ ವ್ಯವಸ್ಥೆ ಇದೆ, ಹೋರಾಟಕ್ಕೆ ಭಾಗವಹಿಸಿ ಹೋರಾಟನ ಯಶಸ್ವಿ ಮಾಡಿರೋಂಥ ನಿಮ್ಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ತಿಳಿಸ್ತಾ, ಮತ್ತೆ ಅರ್ಜಿ ತಗೊಳಕ್ ಬಂದಂಥ ಎಲ್ಲ ನಮ್ಮ ಅಧಿಕಾರಿಗಳಿಗೂ ಅರಿಸ್ತಾ, ಮಾಧ್ಯಮ ಮಿತ್ರರಿಗೆ ಮತ್ತೆ ಪೊಲೀಸ್ ಅಧಿಕಾರಿಗಳಿಗೂ ನಾನು ಮಾರ್ತಳ್ಳಿ ಮುನೆಕೊಳಲ ಸರ್ವೆ ನಂಬರ್ 116 10 ಎಕರೆ 26 ಗುಂಟೆ ಜಮೀನನ್ನು ನಕಲಿ ದಾಖಲೆಗಳು ಸೃಷ್ಟಿಸಿ ಕೆಲ ಬಳ್ಳಾಢ್ಯರು ದುಡ್ಡಿರೋಂಥ ಶ್ರೀಮಂತರು ಆ ಜಮೀನನ್ನು ಸುಮಾರು ಒಂದು 60 ವರ್ಷಗಳ ಹಿಂದೆ ಕಬಳಿಕೆ ಮಾಡ್ಕೊಂಡಿರ್ತಾರೆ. ಅದು ಮುಖ್ಯವಾಗಿ ದಲಿತರ ಜಮೀನಾಗಿರೋದ್ರಿಂದ ಆ ಜಮೀನನ್ನು ಸರ್ವೆ ನಡೆಸಿ ಈ ಕೂಡಲೇ ವರದಿ ಕೊಡಿ ಅಂತೇಳ್ಬಿಟ್ಟು ಕೇಳಿರ್ತೀವಿ ಸರ್. ಸರ್ವೆ ನಡೆಸಿ ವರದಿ ಕೊಡಿ ಅಂತೇಳ್ಬಿಟ್ಟು ಕೇಳಿದ್ರೆ ಸುಮಾರು ಒಂದು 4 ತಿಂಗಳಿಂದ ಈ ಹೋರಾಟ ನಿರಂತರವಾಗಿ ನಡೀತಾ ಇರ್ತೈತೆ. ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು SC/ST ಆಯೋಗದವರು ವರದಿ ಕೊಡಿ ಅಂತೇಳ್ಬಿಟ್ಟು KR ಪುರಂ ತಹಸೀಲ್ದಾರ್ ಅವ್ರಿಗೆ ಅರ್ಜಿ ಬರೆದ್ರು, ಅದಕ್ಕೆ ಸಂಬಂಧಪಟ್ಟಂಗೆ ಪತ್ರ ಬರೆದ್ರು. ಇಲ್ಲಿ ತನಕ KR ಪುರಂ ತಾಲೂಕು ಆಫೀಸರ್ಸು ಅಂದರೆ ತಹಸೀಲ್ದಾರ್ ಆಗ್ಬೋದು, VA ಆಗ್ಬೋದು, RI ಆಗ್ಬೋದು, ಅವ್ರ ಜೊತೆ ಕೈ ಜೋಡಿಸಿ, ಹಣವಂತರ ಜೊತೆ ಕೈ ಜೋಡಿಸಿ ಯಾವುದೇ ವರದಿಯನ್ನು ಇಲ್ಲಿ ತನಕ ಕೊಡದೇ ಇರೋದು ಇವತ್ತು ನಮ್ಮ ಒಂದು ಆಕ್ರೋಶಕ್ಕೆ ಕಾರಣ ಸರ್, ನಮ್ಮ ಈ ಒಂದು ಹೋರಾಟಕ್ಕೆ ಕಾರಣ ಸರ್. ತಹಸೀಲ್ದಾರ್ ಅವ್ರನ್ನ ಸೇವೆಯಿಂದ ವಜಾ ಮಾಡಬೇಕು, RI VA ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಿ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ಬೇಕು ಈಗಂತ ಒತ್ತಾಯಿಸಿ. ಯಾಕಂದರೆ ನಮ್ಮ ಜಿಲ್ಲಾಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂಗೆ ಕ್ರಮ ಕೈಗೊಂಡಿದ್ದಾರೆ, ಪತ್ರ ಬರೆದಿದ್ದಾರೆ. ಆದರೆ ಈ ಅಧಿಕಾರಿಗಳು ದುಡ್ಡಿಗೆ ಶಾಮೀಲಾಗಿ, RI VA ಮತ್ತು ತಹಸೀಲ್ದಾರ್ ಅವರು ದುಡ್ಡಿಗೆ ಶಾಮೀಲಾಗಿ ಎಲ್ಲ ಒಂದು ಕಡೆ ದಲಿತರ ಜಮೀನಿಗೆ ಇವರೇ ಹತ್ರ ಇದ್ದು ವಂಚನೆ ಮಾಡ್ತಾ ಇರೋಂಥದ್ದು. ಇದಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಮಾರ್ತಳ್ಳಿ ಮುನೆಕೊಳಲ ಗ್ರಾಮದ ಸರ್ವೆ ನಂಬರ್ 116ರಲ್ಲಿರುವಂಥ 10 ಎಕರೆ 13 ಗುಂಟೆ ಜಮೀನು, 26 ಗುಂಟೆ ಜಮೀನನ್ನು ಉಳಿಸ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಬೆಂಗಳೂರು ನಗರದ ಫ್ರೀಡಮ್ ಪಾರ್ಕಲ್ಲಿ ಬೃಹತ್ ಹೋರಾಟ ಮಾಡಿದ್ದೀವಿ. ಹೋರಾಟ ಯಶಸ್ವಿಯಾಗಿದೆ. ಸಂಬಂಧಪಟ್ಟಂಥ ಅಧಿಕಾರಿಗಳು ಮತ್ತು ಸಚಿವರು ಕೂಡಲೇ ಸ್ಥಳಕ್ಕೆ ಬಂದು ನಮ್ಮ ಮನವಿನ ತಗೊತಾ ಇದ್ದಾರೆ. ನಮ್ಮ ಹೋರಾಟ ಎಲ್ಲ ಒಂದು ಕಡೆ ದೊಡ್ಡ ಮಟ್ಟದಲ್ಲಿ ಈ ವಿಚಾರವಾಗಿ ಯಶಸ್ವಿ ಆಗಬೇಕು. ಮುಂದಿನ ದಿನಗಳಲ್ಲಿ ತಹಸೀಲ್ದಾರ್ ಅವರು ಏನಾದರೂ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಮಗೇನಾದರೂ ನ್ಯಾಯ ಕೊಡಿಸಿಲ್ಲ ಅಂದಾಗ, ರಿಪೋರ್ಟ್ ಕೊಟ್ಟಿಲ್ಲ ಅಂದಾಗ, ಸರ್ವೆ ನಡೆಸಿಲ್ಲ ಅಂದಾಗ, ನೋಡಿ ಇಲ್ಲಿ ತನಕ ಸರ್ವೆ ಆಗಿಲ್ಲ, ಸರ್ವೆ ನಡೆಸಿಲ್ಲ ಅಂದಾಗ ತಹಸೀಲ್ದಾರ್ ಅವ್ರ ಮನೆ ಮುಂದೆ ಕೂತ್ಕೊಂಡು ಹೋರಾಟ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮುಖಾಂತರ ಹೇಳ್ತೀವಿ ಸರ್. ಥ್ಯಾಂಕ್ ಯು ಸೋ ಮಚ್.